AI ಭಯ ಮತ್ತು ಆರ್ಥಿಕ ಹಿಂಜರಿಕೆಯ ಭಯ. AI ಬಂದುಬಿಟ್ರೆ ಏನು ಎಲ್ಲ ಕೆಲಸಗಳೆಲ್ಲ ಹೋಗ್ಬಿಡುತ್ತೆ. ಸೊ ವ್ಯೂಸ್ಗೋಸ್ಕರ ನೆಗೆಟಿವ್ ಜಾಸ್ತಿ ಕ್ರಿಯೇಟ್ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಈ ದಿನ AI ಭಯ ಮತ್ತು ಆರ್ಥಿಕ ಹಿಂಜರಿಕೆಯ ಭಯ. ಆರ್ಥಿಕ ಹಿಂಜರಿಕೆ, ಈಗ ಯುದ್ಧ ನಡೀತಾ ಇದೆಯಲ್ಲ ಆ ವಿಷಯ, ಅದರಿಂದ AI ಬಗ್ಗೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಭಯ ಹುಟ್ಟಿಸಿದ್ರು. ಅದೆಲ್ಲ ವಾಚ್ ಮಾಡ್ತಾ ಇದ್ದೆ. ಜೊತೆಗೆ ನಮ್ಮ ಯೋಗಾಚಾರ್ಯ ಇರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರ ಜೊತೆನೂ ಮಾತಾಡಿ ನಿಧಾನವಾಗಿ ವಿಡಿಯೋ ಮಾಡೋಣ ಅಂತ ಈಗ ನಿಧಾನವಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. AI ಬಂದುಬಿಟ್ರೆ ಏನು ಎಲ್ಲ ಕೆಲಸಗಳೆಲ್ಲ ಹೋಗ್ಬಿಡುತ್ತೆ. ಯಾವ ಮಟ್ಟಕ್ಕೆ ಹೋಗುತ್ತೆ ಇದು ವಿಡಿಯೋ ಮಾಡಿದ್ರು. ಹಳ್ಳಿಗಳಿಗೆ ಕೆಲಸಕ್ಕೆ ಬಂದುಬಿಡ್ತಾರೆ, ಹೋಟೆಲ್ಗಳು ಮುಂಚೆ ಹೋಗುತ್ತೆ, ಟ್ಯಾಕ್ಸಿಗಳು ನಿಂತೋಗ್ಬಿಡ್ತವೆ, ಮತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಕಳ್ಕೊಂಡ್ಬಿಡ್ತಾರೆ. ಹಳ್ಳಿಗಳಲ್ಲಿ ಇವಾಗ 1000 ರೂಪಾಯಿ ಕೂಲಿ, ಅವ್ರು ಬಂದ ಮೇಲೆ 300 ರೂಪಾಯಿಗೂ ಆಗುತ್ತೆ, ಹಾಗೆ ಹಿಂಗೆ ಅಂತ ಆ ಥರ ಎಲ್ಲ ಭಯ ಹುಟ್ಟಿಸಿದ್ದಾರೆ. ಇನ್ನು ಕೆಲವರು ಕೇಳಬೇಕಾ ಮಾಧ್ಯಮಗಳಲ್ಲಿ, ಸೊ ವ್ಯೂಸ್ಗೋಸ್ಕರ ನೆಗೆಟಿವ್ ಜಾಸ್ತಿ ಕ್ರಿಯೇಟ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಇರುತ್ತೆ, ಟೆಕ್ನಿಕಲಾಗಿ ಕೆಲವರು ಸಮಸ್ಯೆಗಳಿರ್ತವೆ. ಸ್ವಲ್ಪ ಜನ ಅಪ್ಡೇಟ್ ಆಗಿಲ್ಲ ಅಂದರೆ ಕೆಲಸ ಕಳ್ಕೊತಾರೆ, ಅದು ಸತ್ಯ. ಈಗ ಇದನ್ನು ಸ್ವಲ್ಪ ನಾವು ವಿಶ್ಲೇಷಣೆ ಮಾಡೋಣ. ಸೊ ನನ್ನ ಜೀವನ ಅನುಭವದಲ್ಲಿ ಹೇಳ್ತಾ ಹೋಗ್ತೀನಿ, ನೀವು ಗಮನಿಸಿ. ಈ ರೀತಿ ಈ ದಿಶೆಯಲ್ಲಿ ಯೋಚನೆ ಮಾಡಿದಾಗ ನಿಮಗೆ ಕೆಲವು ಸರಿ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ, ಆತ್ಮಸ್ಥೈರ್ಯ ಬರುತ್ತೆ, ಮುಂದೇನು ಮಾಡಬೇಕು ಅನ್ನತಕ್ಕಂಥ ಚಿಂತನೆಗಳು ಬರ್ತವೆ. ಮನಸ್ಸು ತುಂಬ ಒತ್ತಡದಲ್ಲಿದ್ದಾಗ, ತುಂಬ ಸೋತು ಹೋದಾಗ, ಭಯದಲ್ಲಿದ್ದಾಗ ಕೆಲವರು ಕ್ರಿಯೇಟಿವ್ ಐಡಿಯಾಗಳು ಬರೋದಿಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ತೋಟಗಳಲ್ಲಿ ಬಾವಿ ತೆಗಿತಾ ಇದ್ವಿ. ನಾವು ದೊಡ್ಡದಾಗಿ ಬಾವಿ ಕಟ್ಟಿಸಿದ್ವಿ. ಸುತ್ತಮುತ್ತೆಲ್ಲ ಬಾವಿಗಳಿದ್ದವು. ಬಾವಿಗಳಲ್ಲಿ ನೀರು ಬರ್ತಾಯಿತ್ತು, 30 ಅಡಿಗೆಲ್ಲ ಜೋರು ನೀರು ಬರ್ತಾಯಿತ್ತು. ಶಾಲೆಯಿಂದ ಬಂದರೆ ಹೋಗಿ ಶನಿವಾರ ಭಾನುವಾರ ಅಂತೂ ಗ್ಯಾರಂಟಿ ಬರೀ ಬಾವಿಯಲ್ಲಿ ಧುಮ್ಕೋದು, ಹೇಳೋದು, ಈಜಾಡೋದು, ಮುಳುಗೋದು, ಹೇಳೋದು ನಮ್ಮ ಆಟ ಆಗ್ತಾಯಿತ್ತು. ಆಮೇಲೆ ಸ್ವಲ್ಪ ದಿನಗಳಾದ ಮೇಲೆ ಬಾವಿ ಬತ್ತಾ ಬಂದು, ಮಳೆ ಕಡಿಮೆ ಆಗ್ತಾ ಬಂತು, ಬೋರ್ವೆಲ್ಗಳು ಸ್ಟಾರ್ಟ್ ಆದವು. ಬೋರ್ವೆಲ್ಗಳು ಬಂದ ಮೇಲೆ ಬಾವಿ ಇಲ್ಲವೇ ಇಲ್ಲ. ನಾವು ಬಾವಿ ಕಿಳಿಸಿದಾಗ ಎಷ್ಟೊಂದು ಕಷ್ಟ ಗೊತ್ತಾ, ಎಷ್ಟೊಂದು ಜನರು ಇರ್ತಾಯಿದ್ರು. ಬಾವಿ ಕಿತ್ತು ಕಲ್ಲು ಕಟ್ಟಿ ಏನು ಕಷ್ಟ ಆಗೋದು. ಆಮೇಲೆ ಬೋರ್ವೆಲ್ ಬಂದು ಒಂದು ದಿನಕ್ಕೆ ನೀರು ಬಂದ್ಬಿಡೋದು. ಬೋರ್ವೆಲ್ ಬಂದಮೇಲೆ ಈಗ ಯಾವ ಹಂತಕ್ಕೆ ಹೋಗಿದೆ ಅಂದರೆ 1000 ಅಡಿವರೆಗೂ ಹೋಗಬೇಕು ನೀರು ಬರಬೇಕು ಅಂದರೆ, ಅಷ್ಟು ಅಂತರ್ಜಲ ಕಡಿಮೆ ಆಗಿದೆ. ಸೊ ಬಾವಿಲಿ ನೀರಿದ್ದಾಗ ಜನಸಂಖ್ಯೆ ಕಡಿಮೆ ಇತ್ತು, ಆಗ ಬದುಕು ಸಾಗುತ್ತಿತ್ತು. ಬಾವಿ ಬತ್ತಿದ ಮೇಲೆ ಬೋರ್ವೆಲ್ ಬಂತು, ಜನಸಂಖ್ಯೆ ಪ್ಯಾರಲಲ್ ಜಾಸ್ತಿ ಆಗ್ತಾ ಹೋಯ್ತು, ಆಗಲೂ ಬದುಕು ಸಾಗುತ್ತಿತ್ತು. ಈಗ ಅರ್ಕಾವತಿ ನದಿಯಲ್ಲಿ ನಾನು ಶಾಲೆಗೆ ಹೋಗ್ಬೇಕಾದ್ರೆ ಕೆಲವು ಸರಿ ಡೈರೆಕ್ಟಾಗಿ ನದಿನಲ್ಲಿ ನೀರು ಕುಡಿತಾ ಇದ್ವಿ. ಈಗ ನೀರು ಕುಡಿಯೋಕ್ಕಾಗೋದಿಲ್ಲ, ಬರೀ ಕಾಲಲ್ಲಿ ನಡೆದ್ರೆ ಇಚ್ಚಿಂಗ್ ಬರ್ತದೆ, ಅಂದರೆ ಕಟ್ತಾ ಬರುತ್ತೆ. ಅಷ್ಟು ಹಾಳಾಗಿದೆ, ಪೊಲ್ಯೂಷನ್ ಆಗಿದೆ, ನಗರೀಕರಣ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ. ಆದರೂ ಬದುಕು ಸಾಗುತ್ತಿದೆ. ಈ ಸತ್ಯ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ಹಳ್ಳಿ ಹತ್ರನೇ ಗದ್ದೆಗಳ ಖಾಲಿ ಬಿದ್ದಿದೆ. ಕೇವಲ ಬೆಂಗಳೂರಿಂದ 50 ಕಿಲೋಮೀಟರ್ ದೂರದಲ್ಲಿ ವ್ಯವಸಾಯ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಗದ್ದೆಗಳೆಲ್ಲ ಪಾಳು ಬಿದ್ದಿದೆ, ಮಳೆ ಕಡಿಮೆ ಆಗಿದೆ, ಮತ್ತು ಕೆಲಸ ಮಾಡೋಕ್ಕೆ ಜನಗಳು ಸಿಗ್ತಾ ಇಲ್ಲ. ನಾವೇ ಬೇರೆ ಎಲ್ಲ ಉಪಕರಣಗಳನ್ನು, ವ್ಯವಸಾಯದ ಉಪಕರಣ, ಟ್ರ್ಯಾಕ್ಟರು, ಅದು ಇದು ಉಪಯೋಗಿಸಿ ವ್ಯವಸಾಯ ಮಾಡೋದ್ರೆ ಕಿಟ್ಟೋದಿಲ್ಲ, ತುಂಬ ರಿಸ್ಕ್ ಇದೆ. ಆದರೂ ಜೀವನ ಸಾಗುತ್ತಿದೆ. ಈಗಲಂತೂ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಆಗಿದೆ. ಕೆಲವು ಜನ ಆಗಲೂ ವ್ಯವಸಾಯ ಮಾಡ್ತಾರೆ, ಬೇರೆ ಕಡೆ ಬೆಳೀತಾರೆ, ನಾವು ಅಲ್ಲಿಂದ ತರಿಸ್ಕೊಂಡು ತಿಂತೀವಿ, ನಮ್ಮ ಬದುಕು ಸಾಗುತ್ತಿದೆ. ಹೀಗೆಲ್ಲ ನಡಿಬೇಕಾದಾಗ ನನಗೆ ತುಂಬ ನೆನಪಿದೆ. ಕಂಪ್ಯೂಟರ್ ಬಂದಾಗ ಎಲ್ಲ ಹೇಳ್ತಾ ಇದ್ರು, ಕಂಪ್ಯೂಟರ್ ಬಂದ್ಬಿಟ್ಟಿದೆ ಬ್ಯಾಂಕ್ಗಳಲ್ಲಿ, ಅಲ್ಲಿ ಆಫೀಸ್ಗಳಲ್ಲಿ 10 ಜನ 100 ಜನ ಮಾಡೋ ಕೆಲಸ ಕಂಪ್ಯೂಟರ್ ಒಂದೇ ಮಾಡುತ್ತೆ ಅಂತಿದ್ರು. ಹೌದು ತಾನೆ, ಕೇಳಿದಿರಲ್ವ ನೀವು? ಸೊ ಕಂಪ್ಯೂಟರ್ಗಳು ಬಂದು, ಲ್ಯಾಪ್ಟಾಪ್ಗಳು ಬಂದು, ಸೈನ್ಸ್ ಬಂದು, ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಆಗ ಮೊದಲು ತುಂಬ ವ್ಯಾಲ್ಯೂ ಜಾಸ್ತಿ ಇತ್ತು.
ಹೆಣ್ಮಕ್ಳು ಕೊಡೋಕ್ಕೆ ಕಾತುರದಿಂದ ಕಾಯ್ತಾ ಇದ್ರು, ಮದುವೆ ಮಾಡೋಕ್ಕೆ. ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರು. ಈಗ ಸಾಫ್ಟ್ವೇರ್ ಇಂಜಿನಿಯರ್ ಏನು ಕೇಳಕ್ಕೆ ಹೋದ್ರೆ ಅವ್ನ ಪ್ರಾಪರ್ಟಿ ಇದೆಯಾ, ಮನೆ ಇದೆಯಾ, ಸ್ವಂತ ಮನೆ ಇದೆಯಾ, ಯಾಕಂದ್ರೆ ಕೆಲಸ ಗ್ಯಾರಂಟಿ ಇಲ್ಲ, ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಕೆಲಸ, ಆ ಥರ ಯೋಚನೆ ಮಾಡ್ತಾರೆ. ಈಗ ವಿದೇಶಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಗ್ರೇಟ್ ಫೀಲಿಂಗ್ ಇತ್ತು. ಈಗ ನಮ್ಮ ತುಂಬ ಜನ ಯೋಗ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಅಮೆರಿಕದ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಎಣ್ಣೆ ಕೊಡಲ್ಲ, ಅಯ್ಯೋ ಬೇಡಪ್ಪ ಅವೆಲ್ಲ ರಿಸ್ಕು, ಅಲ್ಲಿ ಸರಿ ಇಲ್ಲ, ಹಾಗೆ ನಾನಾ ಕಾರಣಗಳಿರುತ್ತೆ. ಇದು ನಿಮ್ಮನ್ನು ಕಂಡೆ ಮಾಡ್ತಾ ಇಲ್ಲ, ಆದರೂ ಬದುಕು ಸಾಗುತ್ತಿದೆ. ಸೊ ಈ ಪ್ರಕೃತಿನಲ್ಲಿ ಏನಾದರೂ ವ್ಯತ್ಯಾಸಗಳಾದಾಗ ಆ ಕ್ಷಣ ಮಾತ್ರ, ಅಂದರೆ ಕೆಲವು ದಿನಗಳು ವ್ಯತ್ಯಾಸಗಳು ಖಂಡಿತ ಆಗುತ್ತೆ. ಈಗ AI ಬಂದಾಗ ಅಷ್ಟು ಸುಲಭ ಸಡನ್ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ. ಮಾಡಿದ್ರೂ ನೀವು ಅಪ್ಡೇಟ್ ಆಗ್ತೀರಾ, ಸಹಜವಾಗಿ ಆಗ್ಬಿಡ್ತೀರಾ. ಅಪ್ಡೇಟ್ ಆದಾಗ ಆ ಪರಿಸ್ಥಿತಿಗಳು ಹೊಂದ್ಕೋತೀರಾ. ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕು. ಬಂದಿದೆ, ಆಗ ನಾನು ಏನು ಮಾಡಬೇಕು, ಆ ಟೆಕ್ನಾಲಜಿ ಅರ್ಥ ಮಾಡಿಕೊಂಡು ನಮ್ಮ ಸಂಸ್ಥೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ನಾನು ಹೇಗೆ ಅಪ್ಡೇಟ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನೆಕ್ಸ್ಟು ಕೆಲವರು ಅಪ್ಡೇಟ್ ಆಗೋಕ್ಕೆ ಆಗೋದೇ ಇಲ್ಲ, ಆ ಥರದವ್ರು ಏನು ಯೋಚನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ತುಂಬ ಕೌನ್ಸಿಲಿಂಗ್ ನಾವು ಮಾತಾಡ್ತಾ ಇರ್ತೀವಿ. ಮೊದಲನೆಯದು, ಯಾವುದೇ ಸಂದರ್ಭಗಳಲ್ಲಿ ಸಮಸ್ಯೆಗಳು ಬಂದಾಗ, ಅದರಲ್ಲೂ ಸಿಟಿನಲ್ಲಿ ನೀವು ಸಂಸಾರಸ್ಥರಾಗಿದ್ದರೆ ಮೊದಲನೇ ಸೂತ್ರ ಫಾಲೋ ಮಾಡಿ. ಎಲ್ಲರಿಗೂ ಆಗುತ್ತಿದ್ದು ಆರ್ಥಿಕ ಶಿಸ್ತು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವರು ಏನು ಮಾಡ್ತಾರೆ, ಯುವಕರಾದಾಗ ಸಡನ್ನಾಗಿ ಸಂಬಳ ಜಾಸ್ತಿ ಬರುತ್ತೆ, ಹಿಂದೆ ಅಷ್ಟೊಂದು ಬರ್ತಿರ್ಲಿಲ್ಲ, ಸಂಬಳ ಜಾಸ್ತಿ ಬರುತ್ತೆ. ಅವ್ರೇನು ಮಾಡ್ತಾರೆ, ಸ್ಟ್ರೆಸ್ ಅಂದ್ಕೊಂಡು, ಕಂಪ್ಯೂಟರ್ ಮುಂದೆ ಇದ್ದೀವಿ ಅಂದ್ಕೊಂಡು ಸ್ಟ್ರೆಸ್ ಆಗುತ್ತೆ, ಕಣ್ಣಿಗೆ ಮಾನಸಿಕವಾಗಲೂ ಕೂಡ ಆಗುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಸ್ಟ್ರೆಸ್ ಬ್ರಸ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ತಾರೆ, ಹೊರಗಡೆ ಟ್ರಿಪ್ಗಳು ಮಾಡೋದು, ಬೇರೆ ಬೇರೆ ಚಟಗಳಿಗೆ ದಾಸರಾಗೋದು, ದುಂದು ವೆಚ್ಚ ಮಾಡೋದು. ಹೀಗೆಲ್ಲ ಮಾಡಿದಾಗ ನಮಗೇನಾಗುತ್ತೆ, ಆರ್ಥಿಕ ಶಿಸ್ತಿನ ಮೇಲೆ ಹಿಡಿತ ಬರೋದಿಲ್ಲ. ಇದು ತುಂಬ ಮುಖ್ಯ. ಇನ್ನೊಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಸ್ವಲ್ಪ ಗಮನಿಸಿ ನೋಡಿ. ಹೊಸದಾಗಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮದುವೆ ಆದರೆ, ಅಥವಾ ಬೇರೆ ಬೇರೆ ಕೆಲಸಕ್ಕೆ ಸೇರಿದವರು ಮದುವೆ ಆದರೆ, ಆ ಹುಡುಗಿನೂ ಕೆಲಸಕ್ಕೆ ಹೋಗ್ತಾ ಇದ್ರೆ, ಇವನು ಕೆಲಸಕ್ಕೆ ಹೋಗ್ತಾ ಇದ್ರೆ, ಮೊದಲು ಐಡಿಯಾ ಮಾಡೋದೇ ಹೀಗೆ, ಬಾಡಿಗೆ ಮನೇಲಿ ಇರೋದು ಬೇಡ, ಅದೇ ಬಾಡಿಗೆನ ನಾವು EMI ಕಟ್ಬಿಟ್ರೆ ನಮ್ಮ ಸಮಸ್ಯೆ ಬಗೆಹರಿದು ಬಿಡುತ್ತೆ, ಸಂಪಾದನೆ ಮಾಡ್ದಂಗೆ ಆಗುತ್ತೆ ಅನ್ಕೊಂತಾರೆ. ಇಲ್ಲಿ ಸಮಸ್ಯೆ ಬರೋದು, ಇದು ತುಂಬ ಮುಖ್ಯ. ನೀವು ಯುವಕರಾಗಿದ್ದರೆ ಯಾವುದೇ ಕಾರಣಕ್ಕೂ ಲೋನ್ ಮಾಡಿ ಮನೆ ತಗೋಬೇಡಿ, ಫ್ಲ್ಯಾಟ್ ತಗೋಬೇಡಿ. ಯಾಕಂದರೆ ನಿಮಗೆ ಕೆಲಸ ಯಾವಾಗ ಬೇಕಾದರೂ ಬದಲಾಗ್ಬೋದು. ಸ್ಟಾರ್ಟಿಂಗಲ್ಲಿ EMI ಕಟ್ತಾ ಹೋದ್ರೆ ಬರೀ ಬಡ್ಡಿಗೆ ನಮ್ಮ ಹಣ ಹೋಗ್ತಾ ಇರುತ್ತೆ. ಯಾವಾಗಲಾದ್ರೂ ಈ ಥರ ಮಧ್ಯೆ ಸಮಸ್ಯೆಗಳು ಬಂದರೆ ಆಗ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಸಂಸಾರದ ಸುಖ ಹಾಳಾಗುತ್ತೆ, ಬದುಕೆ ಕಷ್ಟ ಆಗುತ್ತೆ. ತುಂಬ ಜನ ನಾವು ನೋಡಿದ್ದೀವಿ. ಸಡನ್ನಾಗಿ ಬೇಡ, ಒಂದು 5-6 ವರ್ಷ, ಒಂದು 10 ವರ್ಷ ಆಗಲಿ, ಅಲ್ಲಿವರೆಗೂ ಹಣ ಕೂಡಾಕಿರಿ, ಆಗ ಬಂದಾಗ ನೋಡೋಣ. ಇಮ್ಮಿಡಿಯೇಟಾಗಿ 1-2 ವರ್ಷ ಕೆಲಸ ಮಾಡಿರ್ತೀರಿ, ಸ್ವಲ್ಪ ದುಡ್ಡು ನೋಡ್ತಾ ಇರ್ತೀರಿ, ಅವಾಗ ಸಡನ್ ನಿಮಗೆ ಆಸೆ ಬರುತ್ತೆ. ಈ ಥರ EMIನಲ್ಲಿ ಮನೆ ತಗೋತೀರಾ, EMIನಲ್ಲಿ ಕಾರ್ ತಗೋತೀರಾ, ಸಮಸ್ಯೆ ಆಗುತ್ತೆ. ಮಕ್ಕಳಾದಾಗ ಓದಿಸ್ಬೇಕಾದ್ರೆ ತುಂಬ ಖರ್ಚಾಗುತ್ತೆ. ಆಗ ನೀವು ಅದು ಮ್ಯಾನೇಜ್ ಮಾಡೋದ್ರಲ್ಲಿ ನಿಮ್ಮ ಬದುಕು ಕಳೆದೋಗ್ಬಿಡುತ್ತೆ. ಬದುಕಿನ ಸಾರ, ಸ್ವಾರಸ್ಯ, ಸುಖವನ್ನು ಅನುಭವಿಸೋದು ಕಷ್ಟ ಆಗುತ್ತೆ. ಹಣದ ಅಡಚಣೆ ಬಂದಾಗ, ಈ ರೀತಿಯಾದ ಆಕಸ್ಮಿಕ ಸಮಸ್ಯೆಗಳು ಬಂದಾಗ ಎದುರಿಸೋದು ತುಂಬ ಕಷ್ಟ. ಆವಾಗ ಇದು ನೆನ್ಪಿಟ್ಕೊಳ್ಳಿ. ಈಗ ಯುದ್ಧ ಬೇರೆ ಪ್ರಾರಂಭ ಆಗಿದೆ. ಈಗ ಇನ್ನೊಂದು ಸೈಕಲಾಜಿಕಲ್ ಪ್ರೆಷರ್ ಬರುತ್ತೆ. ಏನು, ರಿಸೆಷನ್ ಸ್ಟಾರ್ಟ್ ಆಗುತ್ತೆ, ಆರ್ಥಿಕ ಹಿಂಜರಿಕೆ ಪ್ರಾರಂಭ ಆಗುತ್ತೆ, ಆ ಕೆಲಸಗಳ ಮೇಲೆ ಸಮಸ್ಯೆಗಳಾಗುತ್ತೆ ಅನ್ನತಕ್ಕಂಥ ಭಯ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಕ್ವೈಟ್ ಕಾಮನ್. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೇಳಿ, ಸಿಂಪಲ್, ಸ್ವಲ್ಪ ಗಮನ ಹರಿಸಿ. ನಾವೇನು ಮಾಡಬೇಕು, ಲಕ್ಸುರಿಯಿಂದ ಮಿನಿಮಮ್ ರಿಕ್ವೈರ್ಮೆಂಟ್ ಲೈಫಿಗೆ ಬರಬೇಕು ನಾವು. ಇದು ಸಿಂಪಲ್ಲಾಗಿ ಕಂಡ್ರೂ ಕೂಡ ಇದೇ ತುಂಬ ಮುಖ್ಯ. ಲಕ್ಸುರಿಯಿಂದ ಸರಳ ಜೀವನಕ್ಕೆ ಬನ್ನಿ. ಅಂದರೆ ನೀವು 30,000 ಕೊಟ್ಟು ಬಾಡಿಗೆ ಮನೇಲಿದ್ದರೆ ನೋ ಪ್ರಾಬ್ಲಮ್, ಅವಮಾನ ಅಲ್ಲ. 15,000 ಬಾಡಿಗೆ ಇರೋ ಮನೆಗೆ ಬನ್ನಿ, 15,000 ನಿಮಗೆ ಉಳಿತಾಯ ಆಗತ್ತೆ. ಮಕ್ಕಳನ್ನ ತುಂಬ ಹೈ ಸ್ಟ್ಯಾಂಡರ್ಡ್ ಶಾಲೆಗೆ ಹೋಗೋದು ಬೇಕಾಗಿಲ್ಲ, ಮಧ್ಯಮ ವರ್ಗದ ಶಾಲೆಗೆ ಸೇರಿಸಿ ಅಲ್ಲಿ ನೀವು ಪಾಠ ಹೇಳ್ಕೊಡಿ ಮನೆಯಲ್ಲಿ 1 hour.
ಸೊ ಖಂಡಿತ ಅದು ಬ್ಯಾಲೆನ್ಸ್ ಆಗುತ್ತೆ. ಅಲ್ಲಿ ಕೊಡ್ತಕ್ಕಂಥ ನಿಮಗೆ ಡೊನೇಷನ್ನು ಫೀಸ್ ಜಾಸ್ತಿ ಇರುತ್ತಲ್ಲ ಅದೆಲ್ಲ ಕಂಟ್ರೋಲ್ ಬರುತ್ತೆ. ಹಿಂಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಬೇಸರಿಸಿಕೊಳ್ಳದೆ ಸಂದರ್ಭವನ್ನು ಅರ್ಥ ಮಾಡಿಕೊಂಡು, ಇಲ್ಲಿ ಸಮಾಜದಲ್ಲಿ ಆಗತಕ್ಕಂಥ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಂಡು, ಜಾಗತಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು, ಸಮಸ್ಯೆಯನ್ನು ಸ್ವೀಕರಿಸಿ ಸರಳವಾಗಿ ಬದುಕುವ ಕಲೆಯನ್ನು ಕಲಿಬೇಕು. ಇದು ನೋವಲ್ಲ, ಬೇಸರ ಅಲ್ಲ, ಡಿಪ್ರೆಷನ್ ಅಲ್ಲ. ಪ್ರಕೃತಿಯಲ್ಲಿ ಈಗ ಬದಲಾವಣೆಗಳಾಗ್ತಾನೆ ಇರುತ್ತೆ. ಆ ಬದಲಾವಣೆಗಳಲ್ಲಿ, ಬದಲಾಗುವ ಸಂದರ್ಭಗಳಲ್ಲಿ ಮನುಷ್ಯ ಹೊಂದ್ಕೊಂಡು ಹೋಗ್ತಾನೇ ಇರ್ತಾನೆ. ಸಮಸ್ಯೆ ಬಂತು ಅಂತ ಯಾರೂ ಸತ್ತೋಗಿಲ್ಲ. ತುಂಬ ವೆರಿ ರೇರು. ಅರ್ಥ ಆಗ್ತಿದೆಯಾ? ಯಾಕೆ? ಯಾರು ಹ್ಯಾಂಡಲ್ ಮಾಡೋಕ್ಕಾಗಲ್ವೋ ಅವ್ರು ಮಾತ್ರ. ಬಟ್ಟು ಸಮಸ್ಯೆ ಪ್ರಕೃತಿಯ ಸಹಜ ನಿಯಮ, ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ನಾನು ಹೇಳ್ತಾ ಇದ್ದೀನಿ. ಮೊದಲನೇದು ಆರ್ಥಿಕವಾದ ಕಂಟ್ರೋಲ್, ಸರಳತೆ. ಎಷ್ಟು ಸಾಧ್ಯ ಅಷ್ಟು ಮಾತ್ರ ಖರ್ಚು ಮಾಡಿ ಆ ಕಡೆ ಗಮನ ಹರಿಸಿ. ಓಕೆನಾ? ನೆಕ್ಸ್ಟ್ ಎರಡನೇ ಪಾಯಿಂಟ್, ಇದು ತುಂಬ ಮುಖ್ಯ. ಈ ರೀತಿ ಸಮಸ್ಯೆಗಳು ಬಂದಾಗ ನೀವು ಸ್ವಲ್ಪ ಕ್ರಿಯೇಟಿವಿಟಿ ಕಡೆ ಗಮನ ಹರಿಸ್ಬೇಕು, ಅಪ್ಡೇಟ್ ಆಗೋ ಕಡೆ ಗಮನ ಹರಿಸ್ಬೇಕು, ಬೇರೆ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು. ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡೋದಲ್ಲ. ನಿಮ್ಮ ಕಂಪ್ನಿಲಿ ನಿಮ್ಗೆ 1 ಲಕ್ಷ ಸಂಬಳ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮ ಕೆಲಸ ತೆಗೆದಾಕ್ಬಿಡ್ತಾರೆ. ಆವಾಗ 25,000 ಸಿಗತಕ್ಕಂಥ ಕಂಪ್ನಿಗೆ ಹೋಗೋಕ್ಕೂ ತಯಾರಿರಬೇಕು ಮನಸ್ಸು. ಯಾಕೆಂದರೆ ಜೀವನವನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದು ತುಂಬ ಮುಖ್ಯ. ಸೋಲನ್ನು ಸ್ವೀಕರಿಸಿ ಆಮೇಲೆ ನೀವು ಬೇಕಾದ್ರೆ ಯಾವುದೋ ಹೊಸ ಕೋರ್ಸ್ಗಳನ್ನ ಕಲ್ತ್ಕೊಂಡು ಯಾವಾಗ ಬೇಕಾದ್ರೂ ಯಾವ ಕಂಪ್ನಿ ಬಗ್ಗೆ ಹೇಗಾದರೂ ಹೋಗ್ಬೋದು. ನನಗೆ ಹಿಂಗೆ ಆಗ್ಬಿಡ್ತಲ್ಲ, ನಾನು ತೆಗೆದಾಕ್ಬಿಟ್ರಲ್ಲ ಅಂದರೆ ಜೀವನದಿಂದಲೇ ತೆಗೆದಾಕೋ ರೀತಿ ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಾ? ಹಾಗೆ ಸೋಲನ್ನು ಸ್ವೀಕರಿಸಿ ಚಾಲೆಂಜಿಗೆ ಮುಂದೆ ಬರತಕ್ಕಂಥ ಟೆಕ್ನಿಕ್ನ, ಆತ್ಮಸ್ಥೈರ್ಯವನ್ನು ಕಲಿಬೇಕಾದ್ರೆ ದೇಹವನ್ನು ಚೆನ್ನಾಗಿ ಇಟ್ಕೋಬೇಕು. ಅಟ್ಲೀಸ್ಟ್ ಮಿನಿಮಮ್ ವಾಕಿಂಗ್ ಮಾಡಿ, ಯೋಗ ಮಾಡಿ. ವಾಕಿಂಗ್ ಮಾಡಿ ಖರ್ಚಿಲ್ಲ, ಯೋಗ ಮಾಡಿದ್ರೆ ಫೀಸ್ ಕಟ್ಟಬೇಕು, ನೋ ಪ್ರಾಬ್ಲಮ್. ಹಾಗೆ ದೇಹದ ಆರೋಗ್ಯ, ವ್ಯಾಯಾಮ, ಮನಸ್ಸಿನ ಆರೋಗ್ಯ, ಒಳ್ಳೆಯ ನಿದ್ರೆ ಮತ್ತು ದಾಂಪತ್ಯ ಜೀವನ, ಸಹಜೀವನದಲ್ಲಿ ಇರಬೇಕಾದಾಗ ನಿಮ್ಮ ಭಾವನೆಗಳನ್ನ ಹಂಚಿಕೊಂಡು, ನೋವುಗಳನ್ನು ಹಂಚಿಕೊಂಡು, ನೋವನ್ನು ಸ್ವೀಕರಿಸಿ ಪ್ರೀತಿಸುವ ಕಲೆಯನ್ನು ದಂಪತಿಗಳು ಕಲಿಯಬೇಕು. ಇದು ನಿಮಗೆ ಸರಳವಾಗಿದೆ, ಜಾಸ್ತಿ ಹೇಳೋಕ್ಕೆ ಇಲ್ಲಿ ವಿಡಿಯೋದಲ್ಲಿ ಆಗೋದಿಲ್ಲ. ಇದು ತುಂಬ ಮುಖ್ಯ. ಗಂಡ ಹೆಂಡತಿ ಸಮಸ್ಯೆ ಬಂದಾಗ ಒಬ್ರಿಗೊಬ್ರು ಮಾತಾಡಿದ ಮೇಲೆ ಪ್ರೀತಿಸುವ ಟೆಕ್ನಿಕನ್ನು ಕಂಡುಕೊಂಡು ಮತ್ತು ಅವರ ಭಾವನೆಗಳಿಗೆ ಗೌರವಿಸೋದನ್ನು ಕಲ್ತ್ಕೊಂಡ್ರೆ ನಿಮ್ಮ ಬದುಕು ತುಂಬ ಸುಂದರವಾಗಿರುತ್ತೆ. ಯಾಕಂದರೆ ಈ ಸೃಷ್ಟಿನಲ್ಲಿ ಒಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಎಲ್ಲವೂ ಸಮಾನವಾಗಿ ಇಲ್ಲ, ಎಲ್ಲವೂ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಹೊಂದ್ಕೊಂಡು ಹೋಗೋದೇ ಬದುಕು. ಸಮಸ್ಯೆಯನ್ನು ಸ್ವೀಕರಿಸಿ ಸಮಸ್ಯೆಗಳಲ್ಲಿ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡು ನಗ್ನಗ್ತಾ ಇರುವವನೇ ಬುದ್ಧಿವಂತ. ಈಸ್ ದ ರಿಯಲ್ ಎಜುಕೇಟೆಡ್ ಮ್ಯಾನ್ ಇನ್ ದ ಸೊಸೈಟಿ. ಯಾರು ಸಮಸ್ಯೆಗಳಲ್ಲಿ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡು ಬದುಕನ್ನು ಎದುರಿಸುವ ಕಲೆಯನ್ನು ಕಲಿಬೇಕು, ನಗುವನ್ನು ಕಲಿಬೇಕು, ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು. ಅವನೇ ವಿದ್ಯಾವಂತ. ಅರ್ಥ ಆಗ್ತಿದೆಯಾ? ಸೊ ಡೋಂಟ್ ವರಿ, AI ಬರುತ್ತೆ, ಸಣ್ಣ ಸಮಸ್ಯೆ ಬರುತ್ತೆ, ಅದನ್ನು ಎದುರಿಸಿ. ರಿಸೆಷನ್ ಬರುತ್ತೆ, ಆರ್ಥಿಕ ಹಿಂಜರಿಕೆ ಬರುತ್ತೆ, ನೋ ಪ್ರಾಬ್ಲಮ್, ಅದನ್ನು ಕೂಡ ಎದುರಿಸ್ತೀನಿ ಅಂತ ತಯಾರಾಗಿ. ಸೊ ಲಕ್ಸುರಿಯಿಂದ ಸಾಮಾನ್ಯ ಬದುಕಿಗೆ ಬನ್ನಿ. ಆಮೇಲೆ ಜೋರಾಗಿ ಬಂದಾಗ ಯು ಕ್ಯಾನ್ ಎಂಜಾಯ್ ದ ಲೈಫ್. ಓಕೆ? ಜಾಸ್ತಿ ಇದೆ ವಿಷಯಗಳು, ಇದ್ರ ಬಗ್ಗೆ ಗಂಟೆಗಟ್ಟಲೆ ಮಾತಾಡಬೇಕು. ವಿಡಿಯೋ ನೋಡಲ್ಲ ಅಂದರೆ ಮುಗಿಸ್ತೀನಿ. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.